ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ ಜನರಲ್ ಇಂಗ್ಲಿಷ್ ಅಂದ್ರೆ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಏನ್ ಹೇಳ್ತೀವಿ ಅದರಲ್ಲಿ ಬರುವಂತಹ ಪ್ರಶ್ನೆಗಳಲ್ಲಿ ಮ್ಯಾರಥಾನ್ ಕ್ಲಾಸ್ ಆನ್ ಸೆಂಟೆನ್ಸ್ ಎರರ್ ಮಾಡಬೇಕು ಅಂತ ಬಹಳಷ್ಟು ಸ್ಪರ್ಧಾರ್ಥಿಗಳು ಇದ್ರ ಬಗ್ಗೆ ಕಮೆಂಟ್ಸ್ ಅನ್ನ ಹೇಳಿದ್ರು. ಸೊ ಹಾಗಾಗಿ ಆ ಇದು ಸೆಂಟೆನ್ಸ್ ಎರರ್ ಕ್ಲಾಸು. ಈ ಕ್ಲಾಸಿನ ಭಾಗ 2 ಬೇಕಾದಲ್ಲಿ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅದಲ್ಲದೆ ಬೇರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸೆಕ್ಷನ್ ಅನ್ನ ಕವರ್ ಮಾಡ್ಬೇಕು ಅಂತ ಇದ್ದಲ್ಲಿ ಕಮೆಂಟ್ಸ್ ಅಲ್ಲಿ ದಯವಿಟ್ಟು ತಿಳಿಸ್ಬೇಕು. ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಧನ್ಯವಾದ. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ರಶ್ನೆಗಳು ಬರ್ತಾ ಇದೆಯಾ ಇನ್ ಸೆಂಟೆನ್ಸ್ ಎರರ್? ಡೆಫಿನೆಟ್ಲಿ 3 to 4 ಕ್ವೆಶನ್ಸ್ ಎವ್ರಿ ಇಂಗ್ಲಿಷ್ ಪೇಪರ್ ಅಲ್ಲಿ ಡೆಫಿನೆಟ್ ಆಗಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಈ ಸೆಕ್ಷನ್ ಮೋಸ್ಟ್ ಕಾಮನ್ ಸೆಕ್ಷನ್. ಬೇರೆ ಎಲ್ಲ ಸೆಕ್ಷನ್ ಆಲ್ಟರ್ನೇಟಿವ್ಸ್ ಆಗಿ ಬಂದ್ರು ಸೆಂಟೆನ್ಸ್ ಎರರ್ ಪ್ರಶ್ನೆಗಳು ಎಲ್ಲ ಪರೀಕ್ಷೆಯಲ್ಲಿ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು 1 2 3 4 ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ತಿಳಿಸಿ. ಇಲ್ಲಿ ನೋಡ್ಬೋದು ಇದು ಸೇಮ್ ತರದ ಪ್ರಶ್ನೆ. ಇದೊಂದು ತರದ ಎಲ್ಲಾನು ಸೇಮ್ ತರದ ಪ್ರಶ್ನೆ. ಒಂದು ಸೆಂಟೆನ್ಸ್ ಅನ್ನ 4 ಭಾಗವಾಗಿ ವಿಂಗಡಿಸಿ ಅದರಲ್ಲಿ ತಪ್ಪು ಎಲ್ಲಿದೆ ಅಂತ ಹೇಳುವಂತ ಒಂದು ಪರೀಕ್ಷೆ. ಸೊ ಬೇಸಿಕಲಿ 4 ಭಾಗಗಳಲ್ಲಿ ಎಲ್ಲಿ ಎರರ್ ಇದೆ ಅದರಲ್ಲಿ ಬೇಸಿಕಲಿ 3 ಭಾಗ ಇರುತ್ತೆ. ಅಥವಾ ತಪ್ಪೇ ಇಲ್ಲ ಅನ್ನೋದು ಪ್ರಶ್ನೆ ಇರೋದು. ಸೊ ಈ ಪಾರ್ಟು ವೆರಿ ಕಾಮನ್. ನೀವು ನೋಡಬಹುದು ಬಹಳ ಹಿಂದಿನಿಂದನೂ ಬರ್ತಾ ಇರುವಂತಹ ಸೆಕ್ಷನ್ ಅಲ್ಲಿ ಇದೊಂದು ಇಂಪಾರ್ಟೆಂಟ್ ಸೆಕ್ಷನ್, ಸೆಂಟೆನ್ಸ್ ಎರರ್. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಹೇಗೆ ಅಪ್ರೋಚ್ ಮಾಡೋದು? ಸೆಂಟೆನ್ಸ್ ಎರರ್ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಎರರ್ ಅಂತ ಇರಲ್ಲ. ಆರ್ಟಿಕಲ್ ಎರರ್ ಇರುತ್ತೆ, ಅಥವಾ ಪ್ರಿಪೋಸಿಷನ್ ಎರರ್ ಇರುತ್ತೆ, ಅಥವಾ ನೀದರ್ ನಾರ್ ಅಂತ ಏನ್ ಹೇಳ್ತೀವಿ ಅದರ ಎರರ್ ಇರುತ್ತೆ, ಅಥವಾ ಬೇರೆ ಬೇರೆ ತರದ ಎರರ್ ಇರುತ್ತೆ. ಸೊ ನಾವು ಹೇಗೆ ಅಪ್ರೋಚ್ ಮಾಡಬೇಕು ಹಾಗೂ ಆನ್ಸರ್ ಅನ್ನ ಹೇಗೆ ಹುಡುಕಿ ತೆಗಿಬೇಕು ಅನ್ನೋದು ಈ ವಿಡಿಯೋನ ಮುಖ್ಯ ಉದ್ದೇಶ ಆಗಿರುತ್ತೆ. ಮೊದಲನೆಯದಾಗಿ ಐಡೆಂಟಿಫೈ ದ ಎರರ್ ಇನ್ 1 2 or 3. 1 2 3 ಅಂಡರ್ ದ ಗಿವನ್ ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್. ಇಫ್ ದೇರ್ ಈಸ್ ನೋ ಎರರ್, ಯಾವುದೇ ಎರರ್ ಇಲ್ಲದಲ್ಲಿ 4 ಅನ್ನು ಮಾರ್ಕ್ ಮಾಡಿ ಅನ್ನೋದು ಒಂದು ಬೇಸಿಕಲಿ ನಮ್ಗೆ ಡೈರೆಕ್ಷನ್, ಇನ್ಸ್ಟ್ರಕ್ಷನ್ ಅಂತ ಏನ್ ಹೇಳ್ತೀವಿ ಅದು. ಸೊ ಐ ಡೋಂಟ್ ಲೈಕ್ ಸಚ್ ಬ್ರೈಟ್ ಕಲರ್ಸ್. ಐ ಡೋಂಟ್ ಲೈಕ್ ಸಚ್ ಬ್ರೈಟ್ ಕಲರ್ಸ್ ನಾರ್ ಶಿ ಡಸ್. ಫಸ್ಟ್ ಪಾರ್ಟ್ ಐ ಡೋಂಟ್ ಲೈಕ್, ಇದರಲ್ಲಿ ಯಾವುದೂ ತಪ್ಪಿಲ್ಲ. ಐ ಡೋಂಟ್ ಲೈಕ್ ಟೀ, ಐ ಡೋಂಟ್ ಲೈಕ್ ಕಾಫಿ, ಐ ಡೋಂಟ್ ಲೈಕ್ ಸಮಥಿಂಗ್. ಸೊ ಆಪ್ಷನ್ 1 ಅನ್ನ ರೂಲ್ ಔಟ್ ಮಾಡೋದು. ನೆಕ್ಸ್ಟ್ ಸಚ್ ಬ್ರೈಟ್ ಕಲರ್ಸ್. ಸೊ ಯಾವುದನ್ನ ನಾವು ನೋಡ್ತಾ ನನಗೆ ಇಷ್ಟು ಬ್ರೈಟ್ ಕಲರ್ಸ್ ಇಷ್ಟ ಇಲ್ಲ ಅನ್ನೋದು, ದೇರ್ ಇಸ್ ನಥಿಂಗ್ ರಾಂಗ್. ನನಗೆ ಅಷ್ಟು ಬ್ರೈಟ್ ಕಲರ್ಸ್ ಇಷ್ಟ ಇಲ್ಲ, ಸಚ್ ಬ್ರೈಟ್ ಕಲರ್ಸ್. ಈ ಪಾರ್ಟ್ ಅಲ್ಲಿ ಯಾವುದೇ ಮಿಸ್ಟೇಕ್ ಇರುವ ಸಾಧ್ಯತೆನೇ ಇಲ್ಲ, ಯಾಕಂದ್ರೆ ಬ್ರೈಟ್ ಕಲರ್ಸ್ ದಲ್ಲಿ ಏನೂ ತಪ್ಪಿಲ್ಲ. ಸೊ 2 ಇಸ್ ನಾಟ್ ಕರೆಕ್ಟ್. ನಾರ್ ಶಿ ಡಸ್. ಸೊ ಈಗ ನೋಡ್ಬೋದು ನೀವು ಜಸ್ಟ್ ಒಂದೊಂದು ಪಾರ್ಟ್ ಓದೋದ್ರಿಂದ ಆಲ್ರೆಡಿ ಇವೆರಡರಲ್ಲೇ ಆನ್ಸರ್ ಇರಬೇಕು ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ನಾವು 50% ಹತ್ರ ಬಂದಾಗಿದೆ ಆನ್ಸರ್ಗೆ. ನಮಗೆ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲದೆ ನಾವು ಪಾರ್ಟ್ಸ್ ಅಲ್ಲಿ ಓದೋದ್ರಿಂದ 50% ಹತ್ರ ಬಂದಾಗಿದೆ. ನಾರ್ ಶಿ ಡಸ್ ಅನ್ನೋದು ಕೊಟ್ಟಿದ್ದಾರೆ. ಐ ಡೋಂಟ್ ಲೈಕ್ ಸಚ್ ಬ್ರೈಟ್ ಕಲರ್ ನಾರ್ ಡಸ್ ಶಿ ಬರಬೇಕು. ಓಕೆ, ನಾರ್ ಡಸ್ ಶಿ ಅಂತ ಸರಿಯಾದ ಉತ್ತರ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹಿ ವಾಸ್ ಫೌಂಡ್ ಗಿಲ್ಟಿ. ಸೊ ಇವರು ಲಾಯರ್ ಆರ್ಗ್ಯೂ ಮಾಡಿ ಇವರನ್ನ ಗಿಲ್ಟಿ ಅಂತ ಪ್ರೂವ್ ಮಾಡಿದ್ದಾರೆ. ಹಿ ವಾಸ್ ಫೌಂಡ್ ಗಿಲ್ಟಿ ಅಂದ್ರೆ ಹೌದು ಇವರು ಗಿಲ್ಟಿ ಆಗಿದ್ದಾರೆ ಅನ್ನೋದು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಿ ವಾಸ್ ಫೌಂಡ್ ಗಿಲ್ಟಿ ಆನ್ ಮರ್ಡರ್ ಅಂಡ್ ವಾಸ್ ಸೆಂಟೆನ್ಸ್ಡ್ ಟು ಲೈಫ್. ಹಿ ವಾಸ್ ಫೌಂಡ್ ಗಿಲ್ಟಿ ಈ ಪಾರ್ಟ್ ಅನ್ನ ಮಾತ್ರ ನೋಡಿದರೆ, ಹಿ ವಾಸ್ ಫೌಂಡ್ ಈಟಿಂಗ್ ದ ಕೇಕ್, he was found eating idli, he was found something doing something. So he was found guilty. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಆಪ್ಷನ್ 1 ಅನ್ನ ಎಲಿಮಿನೇಟ್ ಮಾಡಬಹುದು. ಆನ್ ಮರ್ಡರ್ ಅಂತ ಇದೆ. ಸೊ ಆನ್ ಮರ್ಡರ್, ಆನ್ ಅನ್ನುವ ಪ್ರಿಪೋಸಿಷನ್ ಏನಿದೆ, ಯಾವುದು ಪ್ರಿಪೋಸಿಷನ್ ಅಂತ ಅಂದ್ರೆ, ಪ್ರಿಪೋಸಿಷನ್ ಮ್ಯಾರಥಾನ್ ಕ್ಲಾಸ್ ಅಲ್ಲಿ ನೀವು ನೋಡಿರ್ತೀರಾ, ಇಟ್ ಈಸ್ ಅ ಪ್ರಿಪೋಸಿಷನ್ ಆಫ್ ಪ್ಲೇಸ್. ಅಂದ್ರೆ
on a table. The apple was on the table. But here he is not on murder. ಇದೇನು ಮರ್ಡರ್ ಮೇಲ್ಗಡೆ ಇಲ್ಲ ಅವನು. In fact, it is of murder. He was found guilty of murder. So ಹಾಗಾಗಿ ಅವನನ್ನ ಸೆಂಟೆನ್ಸ್ and was sentenced to life. ಸೊ ಜೀವಾವಧಿ ಶಿಕ್ಷೆಗೆ ಸೆಂಟೆನ್ಸ್ಡ್ ಟು ಲೈಫ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನೋ ತಪ್ಪಿದೆ ಅಂತ ಇದನ್ನ ಮಾರ್ಕ್ ಮಾಡೋದಲ್ಲ. ಸೆಂಟೆನ್ಸ್ ಟು ಲೈಫ್ ಅಂದ್ರೆ ಜೀವಾವಧಿ ಶಿಕ್ಷೆ. ಸೊ ಆಪ್ಷನ್ 2 ಅಲ್ಲೇ ಎರರ್ ಇರೋದು. ಅಂಡ್ 3 ಈಸ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ 3. ಸೊ ನೀವು 3 ಅನ್ನ 2 ಅಲ್ಲಿ ಡೌಟ್ ಇದೆ ಅಂತ ಇಟ್ಕೊಂಡ್ರೆ 2 ಅನ್ನ ಡೌಟ್ ಅಂತ ಮಾರ್ಕ್ ಮಾಡಿಕೊಂಡು ಅಂಡ್ ವಾಸ್ ಸೆಂಟೆನ್ಸ್ಡ್ ಟು ಲೈಫ್ ಬದಲು and was sentenced to 5 years imprisonment and was sentenced to 2 years of rigorous imprisonment ಅಂತೆಲ್ಲ ಸ್ಟೇಟ್ಮೆಂಟ್ಸ್ ಇರುತ್ತೆ. ಮುಂದಿನ ಪ್ರಶ್ನೆ, ವಾರ್ ಅಂಡ್ ಪೀಸ್ were written by Tolstoy. ವಾರ್ ಅಂಡ್ ಪೀಸ್ ಇನ್ ನಮ್ಗೆ ಹೈಲೈಟ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಬೇಸಿಕಲಿ ವಿದಿನ್ ಇನ್ವರ್ಟೆಡ್ ಕಾಮರ್ಸ್ ವಾರ್ ಅಂಡ್ ಪೀಸ್ ಅಂದ್ರೆ ಏನರ್ಥ, ಇದು ಒಂದು ಪುಸ್ತಕದ ಹೆಸರು ಅಂತ. ಓಕೆ, ಒಂದು ಪುಸ್ತಕದ ಹೆಸರು ವಾರ್ ಅಂಡ್ ಪೀಸ್. ಇದರಲ್ಲಿ ಯಾವುದೇ ತಪ್ಪಿರುವ ಸಾಧ್ಯತೆನೇ ಇಲ್ಲ, ಯಾಕಂದ್ರೆ ಅದು ಒಂದು ಪ್ರಾಪರ್ ನೌನ್, ವಾರ್ ಆರ್ ಪೀಸ್ ಅಲ್ಲ. ವಾರ್ ಅಂಡ್ ಪೀಸ್ ಅನ್ನೋದು ಒಂದು ಪುಸ್ತಕದ ಹೆಸರು. ಅದನ್ನು ಬರೆದಿರುವುದು ಟಾಲ್ಸ್ಟಾಯ್, ಬೈ ಟಾಲ್ಸ್ಟಾಯ್. ಪುಸ್ತಕ ಬೈ ಟಾಲ್ಸ್ಟಾಯ್. ಇದರಲ್ಲಿಯೂ ಯಾವುದೇ ತಪ್ಪಿರುವ ಸಾಧ್ಯತೆ ಇಲ್ಲ. ಈಗ ನಾವು 50% ಹತ್ರ ಬಂದಾಗಿದೆ. ಇವು ಎರಡರಲ್ಲೇ ಇರಬೇಕು. ಈಗ ಯಾವುದೇ ಒಂದು ಸಿಂಗುಲರ್ ವರ್ಡ್ ಇದ್ದಾಗ, ಬಿಕಾಸ್ ಇಟ್ ಈಸ್ ಒನ್ ವರ್ಡ್, ಸಿಂಗುಲರ್ ವರ್ಡ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ವೇರ್ ಬರುವುದಿಲ್ಲ, ವಾಸ್ ಬರುತ್ತದೆ. ಓಕೆ, ವಾರ್ ಅಂಡ್ ಪೀಸ್ ವಾಸ್ ರಿಟನ್ ಬೈ ಟಾಲ್ಸ್ಟಾಯ್ ಈಸ್ ದ ರೈಟ್ ಥಿಂಗ್. ಸೊ ಆಪ್ಷನ್ ಇರೋದು 2 ಇಸ್ ದ ರಾಂಗ್ ಥಿಂಗ್, ನೋ ಎರರ್ ಅಲ್ಲ. ಟಾಲ್ಸ್ಟಾಯ್ ಅವರು ವಾರ್ ಅಂಡ್ ಪೀಸ್ ಬರೆದಿದ್ದರು ಅನ್ನೋದು ಸರಿಯಾದ ಸೆಂಟೆನ್ಸ್. A bird in hand is worth 2 in the bush ಅನ್ನೋದು ಪ್ರಶ್ನೆ. A bird in hand ಅನ್ನೋ ಪಾರ್ಟ್ ಅನ್ನು ಓದೋಣ. ಬರ್ಡ್ ಕೈಯಲ್ಲಿರುವುದು, ಫಾರ್ ಎಕ್ಸಾಂಪಲ್ a ball in hand, a bat in hand, a bird in hand. ಯಾವುದೇ ತಪ್ಪು ಇಲ್ಲ ಇದರಲ್ಲಿ, ಅಂದ್ರೆ ಈ ಪಾರ್ಟ್ ಅಲ್ಲಿ ತಪ್ಪು ಇಲ್ಲ. ಒಂದು ಬರ್ಡು ಆ ಒಂದು ಕೈಯಲ್ಲಿರುವುದು ಅನ್ನೋದು ಪ್ರಶ್ನೆ. ಈಸ್ ವರ್ತ್ 2. ಓಕೆ, ಇದ್ರಲ್ಲಿ ನಮ್ಗೇನೋ ಡೌಟ್ ಇದೆ. ಇನ್ ದ ಬುಷ್, ಬುಷ್ ಅಲ್ಲಿ, ಓಕೆ, ಇನ್ ದ ಬುಷ್ ಇದರಲ್ಲಿ ಏನೂ ತಪ್ಪಿರಲು ಸಾಧ್ಯ ಇಲ್ಲ, ಯಾಕಂದ್ರೆ ಬುಷ್ ಒಳಗಡೆ ಪಕ್ಷಿಗಳಿದಾವೆ ಅಂತ. ಸೊ 3 ಅನ್ನ ಎಲಿಮಿನೇಟ್ ಮಾಡ್ಬೋದು. ಈಗ ಬಂತು ಆಪ್ಷನ್ 2 ಮತ್ತು ಆಪ್ಷನ್ 4, ಎರಡರಲ್ಲಿ ಸಮಸ್ಯೆ ಇರೋದು. ಅ ಬರ್ಡ್, ಒಂದು ಪಕ್ಷಿಯು ಕೈಯಲ್ಲಿರುವುದು ಎರಡು ಪಕ್ಷಿ ಕೈಯಲ್ಲಿ ಇಲ್ಲದೆ ಇರೋದ್ರಿಗಿಂತ ಬೆಟರು ಅನ್ನೋದು ಇದೊಂದು ಪ್ರಾವರ್ಬ್ ಅನ್ನ ಡೈರೆಕ್ಟ್ ಆಗಿ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸೊ ಇದು 2 ಅಲ್ಲ, ವರ್ತ್ 2 ಇನ್ ಅ ಬುಷ್. ವರ್ತ್ 2 ಇನ್ ದ ಬುಷ್ ಅಂದ್ರೆ ನಮ್ ಕೈಯಲ್ಲಿ ಏನೋ ಒಂದಿದೆ, ಯಾವುದೋ ಒಂದು ಅವಕಾಶ ಇದೆ, ಯಾವುದೋ ಒಂದು ಕೆಲಸ ಇದೆ, ಯಾವುದೋ ಒಂದು ಹಣ ಇದೆ ಅಂತ ಇಟ್ಕೊಳ್ಳಿ. ನಮ್ಮ ಹತ್ರ ಇಲ್ದೇ ಇರೋ ಡಬಲ್ ಹಣದಕ್ಕಿಂತ ನಮ್ಮ ಹತ್ರ ಇರುವ ಆ ಒಂದು ಪಾರ್ಟ್ ಏನಿದೆ ಅದು ಬೆಟರ್ ಅಂತ ಹೇಳುವಂತ ಪ್ರಾವರ್ಬ್ ಇದು. ಸೊ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಆ ತರದ ಪ್ರಾವರ್ಬ್ಗಳಲ್ಲಿ ಒಂದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಯಾಕಂದ್ರೆ ಇದು TWO ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್. ಸೊ ನೀವು ಟಾರ್ಟೈಸ್ ಮತ್ತು ಮೊಲದ ಒಂದು ಕಥೆಯನ್ನ ಕೇಳಿರ್ಬೋದು. ಟಾರ್ಟೈಸ್ ಸ್ಲೋ ಆಗಿ ಓಡಿ ಬಂದು ಗೆಲ್ಲುತ್ತೆ ರೇಸನ್ನ. ಆ ಪ್ರಾವರ್ಬಿನ ಸ್ಟ್ರೇಟ್ ಅವೇ ತೆಗೆದು ಕೊಟ್ಟಿದ್ದಾರೆ. ಸೊ ಇದು ಕೂಡ ಪ್ರಾವರ್ಬ್ ರಿಲೇಟೆಡ್ ಕ್ವೆಶನ್. ಸ್ಲೋ ಅಂಡ್ ಸ್ಟಡಿ, ನಿಧಾನವೇ ಪ್ರಧಾನ ಅಂತ ಏನ್ ಹೇಳ್ತೀವಿ, ಆ ತರ ಸ್ಲೋ ಅಂಡ್ ಸ್ಟಡಿ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆ ಅಂದ್ರೆ ಸ್ಲೋ ಆಗಿ ಹೋಗ್ತಾ ಇರಿ, ಪ್ರೋಗ್ರೆಸ್ ಎವ್ರಿ ಡೇ ಮಾಡ್ತಾ ಇದ್ದಲ್ಲಿ, ಓದಿನಲ್ಲಿಯೂ ಅಷ್ಟೇ ಸ್ಲೋ ಆಗಿ ಎವ್ರಿ ಡೇ ಪ್ರೋಗ್ರೆಸ್ ಮಾಡ್ತಿರುವಲ್ಲಿ ಅನ್ನೋದ್ರಲ್ಲಿ ಯಾವ ಪಾರ್ಟು ತಪ್ಪಿಲ್ಲ. ವಿನ್ ದ ರೇಸ್,
ದ ರೇಸ್ ಅಲ್ಲಿನೂ ಯಾವುದು ಇಲ್ಲ ತಪ್ಪು. ಯಾಕಂದ್ರೆ ದ ರೇಸ್ ಒಂದು ರೇಸ್ ಓಡ್ತಾ ಇದ್ರ, ಒಂದೇ ರೇಸ್ ಓಡ್ತಾ ಇರೋದು. ಸೊ ದ ರೇಸ್ ಇದರಲ್ಲಿಯೂ ಯಾವುದು ತಪ್ಪಿಲ್ಲ. ಈಗ ಉಳಿತು ಇವೆರಡು. ಇದರಿಂದ ನಾವು 50% ಕ್ಲೋಸ್ ಬಂದಾಗಿದೆ. ಇವಾಗ ಗೆಸ್ ಮಾಡ್ಬೇಕು. ವಿನ್ ದ ರೇಸ್ ಅಂತ ಇದೆ. ಇಲ್ಲಿ ಸಿಂಗುಲರ್ ಯಾರು ಸ್ಲೋ ಅಂಡ್ ಸ್ಟಡಿ ಆಗಿರ್ತಾರೋ ಆ ಒಬ್ಬ ಪರ್ಸನ್ ರೇಸ್ ಅನ್ನ ಗೆಲ್ತಾನೆ ಅನ್ನೋದು ಹೇಳ್ತಾ ಇರೋದು. ಸೊ ಹಾಗಿದ್ದಾಗ ಅಲ್ಲಿ ಬರಬೇಕಾದದ್ದು ವಿನ್ಸ್ ದ ರೇಸ್. ಸೊ ತಪ್ಪಿರುವುದಿಲ್ಲಿ, ಯಾಕಂದ್ರೆ ಇಲ್ಲಿ ವಿನ್ಸ್ ಅನ್ನೋದು ಬರಬೇಕು. ಮುಂದಿನ ಪ್ರಶ್ನೆ, ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ದೇರ್ ಒಪಿನಿಯನ್ ಅಂತ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ಇಬ್ಬರಿದ್ದಾರೆ, ಅವರಿಬ್ರು ಯಾವುದೋ ಒಂದು ವಿಷಯದ ಬಗ್ಗೆ ಇಲ್ಲ ಇವರು ಸರಿ, ಇದು ಸರಿ, ಒಂದು ಸರಿ ಅಂತ ಒಬ್ರು ಹೇಳ್ತಾ ಇದ್ದಾರೆ, ಇನ್ನೊಂದು ಸರಿ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಆದರೆ ಯಾರೂ ಸರಿಯಾಗಿರಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದು ಹೇಳ್ತಾರೆ. ಯಾಕಂದ್ರೆ ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ದೇರ್ ಒಪಿನಿಯನ್. ಇದ್ರಲ್ಲಿ ನೋಡಿ, ಫಸ್ಟ್ ವರ್ಡ್ ಅಂತ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಎವ್ರಿಬಡಿಯಲ್ಲಿ ಏನ್ ತಪ್ಪಿರೋಕ್ ಸಾಧ್ಯ? ಎವ್ರಿಬಡಿ ಇಸ್ ನಾಟ್ ರೈಟ್. ಎವ್ರಿಬಡಿ ಅಲ್ಲಿನೂ ತಪ್ಪಿಲ್ಲ. ಹ್ಯಾಸ್ ಎ ರೈಟ್ ಇದರಲ್ಲಿಯೂ ಏನು ತಪ್ಪಿಲ್ಲ. ಎವ್ರಿಬಡಿ ಹ್ಯಾಸ್ ಎ ರೈಟ್, ಯಾಕಂದ್ರೆ ಎವ್ರಿಬಡಿ ಅನ್ನೋದು ಸಿಂಗುಲರ್ ವರ್ಡ್. ಓಕೆ, ಅ ರೈಟ್ ಇಸ್ ರೈಟ್ ಟು ದೇರ್ ಒಪಿನಿಯನ್. ಪ್ರಾಬ್ಲಮ್ ಬಂದಿರೋದು ಇಲ್ಲಿ. ಸಿ, ಎವ್ರಿಬಡಿ ಅಂತ ಅಂದಾಗ ಇಲ್ಲಿ ಕೂಡ ಸಿಂಗುಲರ್ ಬರಬೇಕು ಅನ್ನೋದು ವಾದ. ಸೊ ಹಿಸ್ ಆರ್ ಹರ್ ಒಪಿನಿಯನ್ ಅಂತ ಬರಬೇಕು. ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಹಿಸ್ ಒಪಿನಿಯನ್, ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಹರ್ ಒಪಿನಿಯನ್, ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಹಿಸ್ ಆರ್ ಹರ್ ಒಪಿನಿಯನ್ ಅಂತ ಇರಬೇಕು. ಟು ದೇರ್ ಒಪಿನಿಯನ್ ಅಂತ ಅನ್ನೋದು ಅಷ್ಟು ಸರಿಯಾದಲ್ಲ. ಹಾಗಾಗಿ KPSC ಇದಕ್ಕೆ ಆಪ್ಷನ್ 3 ಅನ್ನ ಸರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ನಂಬರ್ ಅಂದ್ರೆ ಇವನ್ ಹೇಳ್ತಾ ಇರೋದು, ನಾನೊಂದು ನೋಡಿದ್ದೀನಿ, ಏನು ಅಂದ್ರೆ ಈ ಬಸ್ ಅಲ್ಲಿರುವ ಎಲ್ಲ ಸೀಟ್ಗಳಿಗೆ ನಂಬರ್ ಇದೆ. ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಅನ್ನೋದಿದೆ. ಎಲ್ಲ ಸೀಟ್ಗಳು, ಇದರಲ್ಲಿ ಯಾವುದೂ ತಪ್ಪಿಲ್ಲ. ಆಪ್ಷನ್ 1ನಲ್ಲಿ. ಸೆಕೆಂಡ್ ಪಾರ್ಟ್ ಹ್ಯಾವ್, ಓಕೆ, ಬಿಕಾಸ್ ಎವ್ರಿ ಸೀಟ್ ಬಗ್ಗೆ ಮಾತಾಡ್ತಿರೋದ್ರಿಂದ ಹ್ಯಾವ್ ಸರಿಯಾಗತ್ತೆ. ಸೊ ಇದರಲ್ಲಿಯೂ ತಪ್ಪಿಲ್ಲ. ನಂಬರ್ ಅಂತ ಇದೆ. ಓಕೆ, ಹ್ಯಾವ್ ನಂಬರ್ ಅಂತ ಬರಲ್ಲ, ಹ್ಯಾವ್ ಅ ನಂಬರ್ ಅಂತ ಬರುತ್ತೆ. ಒಂದು ಆರ್ಟಿಕಲ್ ಬೇಕಾಗಿದೆ ಇದೆರಡರ ಮಧ್ಯೆ. ಸೊ ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ಅ ನಂಬರ್, ಒಂದು ನಂಬರ್ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ 3 ಹ್ಯಾವ್ ಅ ನಂಬರ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ಟೀಚರ್ ಗೇವ್ ಮೀ ಗುಡ್ ಅಡ್ವೈಸ್. ನಾನು ಕನ್ಫ್ಯೂಷನ್ ಅಲ್ಲಿದ್ದೆ, ಏನ್ ಮಾಡಬೇಕು, ಪ್ರಾಜೆಕ್ಟ್ ವರ್ಕ್ ಹೆಂಗೆ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಆ ಕನ್ಫ್ಯೂಷನ್ ಟೈಮ್ ಅಲ್ಲಿ ಟೀಚರ್ ಬಂದು ಒಂದು ಅಡ್ವೈಸ್ ಅನ್ನ ಕೊಟ್ರು. ನಾನು ಒಂದು ಪದ ಹೇಳಿದೆ, ಒಂದು ಅಡ್ವೈಸ್ ಅನ್ನ ಕೊಟ್ರು ಅಂತ. ದ ಟೀಚರ್ ಗೇವ್ ಮೀ, ದ ಟೀಚರ್ ಅಲ್ಲಿ ಏನ್ ತಪ್ಪಿರಲು ಸಾಧ್ಯ? ಏನೂ ತಪ್ಪಿಲ್ಲ, ಯಾಕಂದ್ರೆ ಒಬ್ಬರೇ ಟೀಚರ್ ಇರುವುದು. ಡೆಫಿನೆಟ್ ಆರ್ಟಿಕಲ್ ದ ಬರುತ್ತೆ. ಗೇವ್ ಮೀ ಕೊಟ್ಟರು, ಪಾಸ್ಟ್ ಟೆನ್ಸ್, ಇದರಲ್ಲಿಯೂ ಏನು ತಪ್ಪಿಲ್ಲ. ಗುಡ್ ಅಡ್ವೈಸ್, ಈಗ ಗುಡ್ ಅಡ್ವೈಸ್ ಕೊಟ್ಟರು. ಅಡ್ವೈಸ್ ಅನ್ನೋದು ಕೊಟ್ಟಾಗ ಅದರ ಮುಂಚೆ ಏನಾದರೂ ಒಂದು ಗೇವ್ ಮೀ ಅ ಗುಡ್ ಅಡ್ವೈಸ್, ಗೇವ್ ಮೀ ಸಮ್ ಗುಡ್ ಅಡ್ವೈಸ್ ಅನ್ನೋದು ಬರಬೇಕು. ಒಂದು ಅಂತ ಹೇಳಿದೆ ಅಂದ್ರೆ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಅವರು ಒಂದು ಒಳ್ಳೆ ಅಡ್ವೈಸ್ ಕೊಟ್ರು ಅಂತ ಹೇಳ್ತೀವಿ. ಒಂದು ಅನ್ನೋದು ಮಿಸ್ಸಿಂಗ್ ಇದೆ ಇಲ್ಲಿ. ಗೇವ್ ಮೀ ಅ ಗುಡ್ ಅಡ್ವೈಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ಪೆಸಿಫಿಕ್ ಈಸ್ ಅ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್. ಸೊ ಸಮುದ್ರ ಇದೆ, ಸಮುದ್ರದ ಆಳ ಎಷ್ಟು, ಪೆಸಿಫಿಕ್ಕಿನ ಆಳ ಎಷ್ಟು ಅಂದ್ರೆ ಜಗತ್ತಿನ ಇನ್ನೆಲ್ಲ ಸಮುದ್ರಗಳ ಆಳ ಅದ್ರಿಗಿಂತ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ದ ಪೆಸಿಫಿಕ್, ಹಾಗಾದ್ರೆ ದ ಪೆಸಿಫಿಕ್ ಈಸ್, ಇದರಲ್ಲಿ ಏನ್ ತಪ್ಪಿದೆ? ಏನೂ ತಪ್ಪಿಲ್ಲ, ಯಾಕಂದ್ರೆ ದ ಪೆಸಿಫಿಕ್ ಒಂದೇ ಇರೋದು. ಡೆಫಿನೆಟ್ ಆರ್ಟಿಕಲ್ ಕರೆಕ್ಟ್ ಆಗಿದೆ. ಸೊ ಇದು ಈ ಆಪ್ಷನ್ ಸರಿಯಲ್ಲ. ಅ ಡೀಪೆಸ್ಟ್ ಓಷನ್, ನಾವು
ಡಿಗ್ರೀಸ್ ಆಫ್ ಅಬ್ಜೆಕ್ಟಿವ್ಸ್ ಅಂತ ಮ್ಯಾರಥಾನ್ ಕ್ಲಾಸ್ 3 ಅಲ್ಲಿ ಡೀಟೇಲ್ ಆಗಿ ಸಾಲ್ವ್ ಮಾಡಿದೀವಿ. ಅದರಲ್ಲಿ ಫಸ್ಟ್ ಟ್ರಿಕ್ ಒಂದು ಹೇಳಿದೀವಿ. ಏನಪ್ಪಾ ಅಂತ ಅಂದ್ರೆ ಡೀಪೆಸ್ಟ್ ಅನ್ನುವುದು ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಅದರ ಹಿಂದೆ ಒಂದೇ ಒಂದು ಆರ್ಟಿಕಲ್ ಬರೋದು ದ ಅಂತ. ದ ಅಂತ ಬಂದಲ್ಲಿ ಸೂಪರ್ಲೇಟಿವ್ ಇರಬೇಕು, ಸೂಪರ್ಲೇಟಿವ್ ಇದ್ದಲ್ಲಿ ಹಿಂದಗಡೆ ದ ಇರಬೇಕು. ಅದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ದಿಸ್ ಇಸ್ ಆಪ್ಷನ್ 2 ಈಸ್ ರಾಂಗ್. ಇನ್ ದ ವರ್ಲ್ಡ್ ದ ಇಸ್ ರೈಟ್, ಯಾಕಂದ್ರೆ ವರ್ಲ್ಡ್ ಒಂದೇ ಇರೋದು. ಈಸ್ ದ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್, ಆಪ್ಷನ್ 2 ಇಸ್ ದ ಎರರ್. ಮುಂದಿನ ಪಾಯಿಂಟ್, ದ ಕೋಚ್ ಟೋಲ್ಡ್ ದಟ್ ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ದ ಕೋಚ್ ಒಬ್ಬರು ಹೇಳಿದ್ದಾರೆ ಏನಂತ. ಟೋಲ್ಡ್ ದಟ್ ಇದರಲ್ಲಿ ಯಾವುದೂ ತಪ್ಪಿಲ್ಲ. ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್, ನೀವೆಲ್ಲರೂ ಓಕೆ, ಎವ್ರಿ ಒನ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ಇಲ್ಲಿ ಬರೋದು ಪ್ರಶ್ನೆ, ನೀನು ಬರಬೇಕು, ನೀನು ಬರಬೇಕು, ನೀನು ಮೆರಿಬೇಕು, ನೀನು ಬರಬೇಕು ಅಂದಾಗ ಇಲ್ಲಿ ಹ್ಯಾವ್ ಅಲ್ಲ, ಹ್ಯಾಸ್ ಟು ಅಟೆಂಡ್ ದ ಮೀಟಿಂಗ್ ಅಂತ ಬರಬೇಕು. ಸೊ ಆಪ್ಷನ್ 3 ಈಸ್ ವೇರ್ ದ ಎರರ್ ಈಸ್. ಮುಂದಿನ ಭಾಗ, ನೋ ಸೂನರ್ ಡಿಡ್ ದ ಟೈಗರ್ ಅಪಿಯರ್ ದೆನ್ ಹಿ ಶಾಟ್ ಇಟ್ ಡೌನ್. ನೋ ಎರರ್. ನೋ ಸೂನರ್, ಓಕೆ, ನೋ ಸೂನರ್ ಡಿಡ್ ಅಂತ ಬಂದಾಗ ಟೈಗರ್ ಬರುತ್ತಿದ್ದಂತೆಯೇ ಅವನು ಬುಲೆಟ್ ಹೊಡೆದ. ನೋ ಸೂನರ್ ಡಿಡ್ ಇದರಲ್ಲಿ ಯಾವ ತಪ್ಪು ಇಲ್ಲ, ಯಾಕಂದ್ರೆ ನೋ ಸೂನರ್ ಡಿಡ್ ಅಲ್ಲಿ ಏನ್ ತಪ್ಪಿರಲು ಸಾಧ್ಯ, ಏನೂ ತಪ್ಪಿಲ್ಲ. ದ ಟೈಗರ್ ಅಪಿಯರ್ ಇದರಲ್ಲಿಯೂ ಏನು ತಪ್ಪಿಲ್ಲ, ಟೈಗರ್ ಬಂದಾಗ. ಸೊ ಆಪ್ಷನ್ 2 ಅನ್ನು ಎಲಿಮಿನೇಟ್ ಮಾಡಬಹುದು. ಈಗ ಉಳಿತು ಆಪ್ಷನ್ 3 ಮತ್ತು ಆಪ್ಷನ್ 4. ದೆನ್ ಅನ್ನೋದಿದೆ, ಸಮಸ್ಯೆ ಬರೋದಿಲ್ಲ. ಯಾಕೆಂದ್ರೆ ನೋ ಸೂನರ್ ಅಂತ ಬಂದಾಗ ಅದರ ಕನೆಕ್ಟಿಂಗ್ ವರ್ಡ್ ದ್ಯಾನ್ ಅಂತ ಇರಬೇಕು, ಯಾಕಂದ್ರೆ ಅದು ಕಂಪ್ಯಾರಿಸನ್. ಸೊ ದ್ಯಾನ್ ಹಿ, ನೋ ಸೂನರ್ ಡಿಡ್ ದ ಟೈಗರ್ ಅಪಿಯರ್ ದ್ಯಾನ್ ಹಿ ಶಾಟ್ ಇಟ್ ಡೌನ್ ಅನ್ನೋದು ಸರಿಯಾದ ಸೆಂಟೆನ್ಸು. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸೊ ಇದರೊಂದಿಗೆ ನಾವು ಮ್ಯಾರಥಾನ್ ಕ್ಲಾಸ್ 5 ಅನ್ನ ಮುಗಿಸಿದ್ದೀವಿ. ಸೆಂಟೆನ್ಸ್ ಎರರ್ ಪಾರ್ಟ್ 1 ಅನ್ನ ಸಾಲ್ವ್ ಮಾಡಿದ್ದೀವಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.